ನಮಸ್ಕಾರ ಸ್ನೇಹಿತರೆ, ನಾನು ಆನಂದ್ ಎನ್ ಪ್ರಸಾದ್ ಮಠ್ ಮಾತಾಡ್ತೀನಿ. ಫಾರ್ಮರ್ ಬ್ಯಾಡ್ಮಿಂಟನ್ ಪ್ಲೇಯರ್ ಕಮ್ ಕೋಚ್ ಫ್ರಮ್ ಪ್ರಸಾದ್ ಮಠ್ ಬ್ಯಾಡ್ಮಿಂಟನ್ ಅಕಾಡೆಮಿ, JP ನಗರ್, ಬೆಂಗಳೂರು. ಸ್ನೇಹಿತರೆ, ಸಮ್ಮರ್ ವೆಕೇಷನ್ ಬಂದಿದೆ. ಪ್ರತಿ ಸಲ ಈ ಸಮ್ಮರ್ದಾಗಲೂ ಕೆಲವು ಪಾಲಕರಿಗೆ ಖುಷಿಯನ್ನು ತಂದುಕೊಟ್ರೆ, ಇನ್ನು ಕೆಲವು ಪಾಲಕರಿಗೆ ಸ್ವಲ್ಪ ಮಟ್ಟಿಗೆ ಟೆನ್ಷನನ್ನು ತಂದುಕೊಡುತ್ತೆ. ಯಾಕೆ ಅಂತಂದರೆ, ಈ ರಜದ ದಿನಗಳು ಕೇವಲ ಮಕ್ಕಳಿಗೆ ಮಾತ್ರ ಇರೋದರಿಂದ, ಮತ್ತು ಕೆಲವು ಪಾಲಕರಿಗೆ ಅವರ ಕೆಲಸದ ಒತ್ತಡ ಯಥಾ ಪ್ರಕಾರ ಮುಂದುವರಿತಿರುತ್ತೆ. ಅಂಥ ಪಾಲಕರಿಗೆ ಈ ರಜದ ದಿನಗಳನ್ನು, ಸಮ್ಮರ್ ವೆಕೇಷನನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಬೇಕು ಮತ್ತು ಮಕ್ಕಳನ್ನು ಯಾವುದರಲ್ಲಿ ತೊಡಗಿಸ್ಬೇಕು ಅನ್ನುವ ಗೊಂದಲದಲ್ಲಿ ಇರ್ತಾರೆ. ಅಂಥ ಕೆಲವು ಪಾಲಕರಿಗೆ ಬಹುಶಃ ಈ ನನ್ನ ಮಾತುಗಳು ಹೆಲ್ಪ್ಫುಲ್ ಅನ್ನಿಸ್ಬೋದು. ಸ್ನೇಹಿತರೆ, ಈ ಸಮ್ಮರ್ ವೆಕೇಷನ್ ಎಲ್ಲ ಮಕ್ಕಳ ಪಾಲಿಗೆ ಒಂದು ಸುವರ್ಣ ಅವಕಾಶ. ಈ ಸಮಯದಲ್ಲಿ ಎಲ್ಲ ಪಾಲಕರು ಸಮಯ ಪ್ರಜ್ಞೆಯನ್ನು ಮೆರೆಯಬೇಕಾಗತ್ತೆ. ಪ್ರತಿಯೊಬ್ಬ ಒಂದು ಸಾಮರ್ಥ್ಯ ಅನ್ನೋದು ಇರುತ್ತೆ. ಆ ಸಾಮರ್ಥ್ಯವನ್ನು ಪತ್ತೆ ಹಚ್ಚುವ ಸಮಯ, ಅವರ ಒಳಗಿರುವ ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅನ್ನುವ ಸಿಮ್ಮನ್ನು ಆಕ್ಟಿವೇಟ್ ಮಾಡುವ ಸಮಯ. ಮರಿಯ ಕಾಯಿಯಂತಿರುವ ಅವರ ಒಳಗಿರುವ ಟ್ಯಾಲೆಂಟ್, ಆ ಸ್ಪೋರ್ಟ್ಸ್, ಎನಿ ಸ್ಪೋರ್ಟ್ಸ್, ಯಾವುದೇ ಕ್ರೀಡೆ ಇರಲಿ, ಅವರ ಒಳಗಿರುವ ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಎನ್ನುವ ಒಂದು 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 ಸಾಮರ್ಥ್ಯ ಇದೆಯಲ್ಲ, ಅದನ್ನು ಸಮಯ. ಅಂಥ ಸಮಯವನ್ನು ವ್ಯರ್ಥ ಮಾಡಬೇಡಿ ಸ್ನೇಹಿತರೆ. 8-10 ತಿಂಗಳಿಂದ ಜೂನಿಂದ ಮಾರ್ಚ್ವರೆಗೂ ನಮ್ಮ ಮಕ್ಕಳನ್ನು ಬರೀ ಅಕಾಡೆಮಿಕ್ ಸ್ಟಡೀಸಲ್ಲಿ ಆ ಟ್ಯೂಷನ್ನು ಈ ಟ್ಯೂಷನ್ನು ಅಂತ ಕೂರಿಸಿ ಓದಿಸಿ ಪ್ರೆಸರ್ನಲ್ಲಿ ಅವ್ರನ್ನ ಕೂಚು ಭಟ್ರನ್ನಾಗಿ ಮಾಡಿರುತ್ತೆ. ಅವರಿಗೆ ಕ್ರೀಡಾ ಚಟುವಟಿಕೆಗಳ ಬಗ್ಗೆ ಅರಿವೇ ಇರೋದಿಲ್ಲ. ನಮ್ಮಲ್ಲಿ ಎಷ್ಟೋ ಮಕ್ಕಳು ಅಡ್ಮಿಷನ್ನಿಗೆ ಬಂದಾಗ ಆ ಮಕ್ಕಳಿಗೆ ನಡೆಯೋದಕ್ಕೆ ಬರೋದಿಲ್ಲ, ಓಡೋದಕ್ಕೆ ಬರೋದಿಲ್ಲ, ಸಾರ್ವಜನಿಕರ ಜೊತೆ ಬೆರೆಯೋದಕ್ಕೆ ಬರೋದಿಲ್ಲ, ಮಾತಾಡೋಕ್ಕೆ ಬರೋದಿಲ್ಲ. ಇದಕ್ಕೆ ಕಾರಣ ಇಂಥ ಕ್ರೀಡಾ ಚಟುವಟಿಕೆಗಳಲ್ಲಿ, ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸದೇ ಇರುವುದೇ ಮುಖ್ಯ ಕಾರಣ. ಸ್ನೇಹಿತರೆ, ಕೆಲವು ಪಾಲಕರಂತೂ ಈ ಅಕಾಡೆಮಿಕ್ ಸ್ಟಡೀಸ್ನ ತುಂಬ ಡಿಫಿಕಲ್ಟ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿಯೇ ಮಕ್ಕಳ ಮೇಲೆ ತುಂಬ ಒತ್ತಡವನ್ನು ತರ್ತಾರೆ. ಒತ್ತಡವನ್ನು ತಂದು ಅವರನ್ನು ಓದು ಓದಲಿಕ್ಕೆ ಕೂರಿಸ್ತಾರೆ. ಅಂಥ ಪಾಲಕರಿಗೆ ಒಂದು ಕಿವಿ ಮಾತು ಸ್ನೇಹಿತರೆ, ಈಗಿನ ಜಮಾನದಲ್ಲಿ ಅಕಾಡೆಮಿಕ್ ಸ್ಟಡೀಸ್ ಯಾವುದೇ ಕಾರಣಕ್ಕೂ ಡಿಫಿಕಲ್ಟ್ ಅಲ್ಲ. ಡಿಫಿಕಲ್ಟ್ ಅಂದರೆ ನಿಮ್ಮ ಮಕ್ಕಳನ್ನು ಒಂದು ಸ್ಪೋರ್ಟ್ಸ್ಮ್ಯಾನ್, ಒಂದು ಸ್ಪೋರ್ಟ್ಸ್ ಡಿಸಿಪ್ಲಿನ್ಗೆ ತರೋದಿದೆಯಲ್ಲ, ಅದು ತುಂಬ ಡಿಫಿಕಲ್ಟ್ ಸ್ನೇಹಿತರೆ. ಹಾಗಾಗಿ ಈ ಸ್ಪೋರ್ಟ್ಸ್ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸದೆ, ಬರೀ ಅಕಾಡೆಮಿಕ್ ಸ್ಟಡೀಸಲ್ಲಿ ತೊಡಗಿಸದೇ ಇರುವುದನ್ನು ನಾನು ಯಾವತ್ತೂ ಮಾಡಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ಕೆಲವು ಪಾಲಕರು ಇನ್ನೂ ತಪ್ಪು ಕೆಲಸ ಮಾಡ್ತಾರೆ. ಏನು ಅಂದರೆ, ತಮ್ಮ ಮಕ್ಕಳನ್ನು ಸಂಬಂಧಿಕರ ಮನೆಗೋ ಅಥವಾ ಸ್ನೇಹಿತರ ಮನೆಗೋ, ಸ್ವತಃ ಅಜ್ಜಿ ತಾತರ ಮನೆಗೋ ಆ ವೆಕೇಷನ್ ಎಲ್ಲ ಸಮಯವನ್ನು ಕಳಿಸಿ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ನಾವು ಫ್ರೀ ಆದವಪ್ಪ ಅಂತ ಖುಷಿ ಪಡ್ತಾರೆ. ಆದರೆ ಇದು ತಪ್ಪು ಸ್ನೇಹಿತರೆ. ಹಾಗಂತ ನಿಮ್ಮ ಮಕ್ಕಳನ್ನು ಯಾವುದೇ ಅಜ್ಜಿ ತಾತರ ಮನೆಗೆ ಕಳಿಸ್ಬಾರ್ದು ಅಂತಲ್ಲ. ಅದೇ ಊರಲ್ಲಿ ಆ ವೆಕೇಷನ್ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಆಲೋಚನೆ ಮಾಡಬೇಕು. ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ನೊಂದು ಎಲ್ಲ ಪಾಲಕರು ಕಾಮನ್ನಾಗಿ ಮಾಡುವ ಮಿಸ್ಟೇಕ್ ಅಂತಂದರೆ, ತಮ್ಮ ಮಗನ ಅವ್ರ ಇಷ್ಟಕ್ಕೆ ಬಿಟ್ಬಿಡೋದು. ಆದರೆ ಈ ಏಜಲ್ಲಿ ಅವರ ಇಷ್ಟಕ್ಕೆ ಬಿಡೋದು ತಪ್ಪು ಸ್ನೇಹಿತರೆ. ನೋ ದೇರ್ ಫ್ಯೂಚರ್. ಎಷ್ಟೋ ಪಾಲಕರು ನನ್ನ ಹತ್ರ ಬಂದು ಹೇಳ್ಕೊಂಡಿದ್ದಾರೆ, ಮೊದಲನೇ ತಿಂಗಳು ಹೋದ, ಎರಡನೇ ತಿಂಗಳು ಯಾಕೋ ಹೋಗಲ್ಲ ಅಂತ ಹಠ ಮಾಡ್ದ.
ಅವ್ರ ಕೋಚ್ ಹೇಳಿದರು, ಆಡ್ತಾ ಇದ್ದಾನೆ, ಅವನಿಗೆ ಕನೆಕ್ಟಿವಿಟಿ, ಫುಟ್ವರ್ಕ್, ಬಾಡಿ ಲ್ಯಾಂಗ್ವೇಜ್ ಎವ್ರಿಥಿಂಗ್ ಈಸ್ ಗುಡ್ ಅಂತ ಹೇಳಿದರು. ಆದರೂ ಇವನು ಯಾಕೋ 2ನೇ ತಿಂಗಳಿಂದ ಹೋಗೋದಕ್ಕೆ ಹಠ ಮಾಡಿದ. ಹಾಗೆ 5 ವರ್ಷ 10 ವರ್ಷ ಕಳೆದೋಗ್ಬಿಡ್ತು. ಸ್ನೇಹಿತರೆ, ಆ ಥರದ ಮಕ್ಕಳ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಲೈಕ್ ರಿಸರ್ಚ್ ಥರ ಮಾಡಿದ್ದೇನು ಅಂದರೆ, ಕೆಲವು ಮಕ್ಕಳು ಅವರು ಹೈಟ್ ಗುಡ್, ಪರ್ಸನಾಲಿಟಿ ಗುಡ್, ಪವರ್ ಎವ್ರಿಥಿಂಗ್ ಈಸ್ ಗುಡ್, ಚೆನ್ನಾಗಿ ಆಡ್ತಾರೂ ಕೂಡ. ಆದರೆ ಫಿಟ್ನೆಸ್ ಮಾಡೋದಕ್ಕೆ ಹಿಂಜರಿತಾರೆ. ಸ್ನೇಹಿತರೆ, ಈ ಸ್ಪೋರ್ಟ್ಸ್ ಅನ್ನೋದು ಫಿಟ್ನೆಸ್ ಮೇಲೆ ನಿಂತಿರೋದು. ಆ ಮಾಡದೆ ಹೋದರೆ ಆ ಸ್ಪೋರ್ಟ್ಸಲ್ಲಿ ಅವನ ಹಿಡಿತವನ್ನು ಸಾಧಿಸೋಕೆ ಆಗೋದಿಲ್ಲ. ಅಂಥ ಮಕ್ಕಳು ಆ ರನ್ನಿಂಗ್ ಮಾಡೋದಕ್ಕೆ, ಫಿಟ್ನೆಸ್ ಅಂಜಿ ಐ ಡೋಂಟ್ ವಾಂಟ್ ಟು ಗೋ ಮಮ್ಮ ಪಪ್ಪ ಅಂತವೆ. ಆ ಟೈಮಲ್ಲಿ ಅವರಿಷ್ಟಕ್ಕೆ ಬಿಟ್ಟು ಹಾಗೆ 5 ವರ್ಷ 10 ವರ್ಷ ಕಳೆದು ಬಿಡ್ತೀವಿ. ಏಜ್ ಡಸ್ ನಾಟ್ ಕಮ್ ಬ್ಯಾಕ್. ನಮ್ಮ ಮಕ್ಕಳು ಆ ಸ್ಪೋರ್ಟ್ಸಲ್ಲಿ ಮೇಲೆ ಬರ್ತಾರೆ, ಅವರು ಚೆನ್ನಾಗಿ ಆಡ್ತಾರೆ ಅಂತ ಕೇಳಿದ ಮೇಲೂ ನಾವು ಅವರಿಷ್ಟಕ್ಕೆ ಬಿಡೋದಿದೆಯಲ್ಲ, ಇದು ನಾವು ಮಾಡುವ ಬಹುದೊಡ್ಡ ತಪ್ಪು. ಬಿಕಾಸ್ ದೇ ಡಸಂಟ್ ನೋ ದೇರ್ ಫ್ಯೂಚರ್. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ದಿಸ್ ಈಸ್ ದ ರೈಟ್ ಏಜ್. ದೇರ್ ಮಸಲ್ ಮೆಮೊರಿ, ದೇರ್ ಬೋನ್ಸ್ ಗಟ್ಟಿಯಾಗುವಂಥ ಸಮಯ. ಈ 6ರಿಂದ 16 18 ವಯಸ್ಸು ಒಳಗಡೆ ಏನು ಆ್ಯಕ್ಟಿವಿಟಿ ಕೊಡ್ತಿರಲ್ಲ, ಅದು ನೆಕ್ಸ್ಟ್ ಅವರ ಜೀವಿತಾವಧಿಯವರೆಗೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈ ವಯಸ್ಸಲ್ಲಿ ದ ರೈಟ್ ಏಜ್ ಅಂತ ಹೇಳಿದ್ನಲ್ಲ, ಈ ವಯಸ್ಸಲ್ಲಿ ಅವರಿಗೆ ಆ್ಯಕ್ಟಿವಿಟಿ ಕೊಟ್ಟಿಲ್ಲ ಅಂತಂದರೆ ಆಫ್ಟರ್ 20 ಇಯರ್ಸ್, ಅಂದರೆ ಅವ್ರ ಏಜಿನ 20-25 ವರ್ಷ ಆದ ನಂತರ ಅವರು ದೇ ಸ್ಟ್ರಗ್ಲಿಂಗ್ ಹೆಲ್ತ್ ಇಶ್ಯೂಸ್. ಹಾಗಾಗಿ ಸ್ನೇಹಿತರೆ, ನಮ್ಮ ಮಗು ಆ ಸ್ಪೋರ್ಟ್ಸಲ್ಲಿ ಚಾಂಪಿಯನ್ ಆಗಿಲ್ಲ ಅಂದರೂ ತೊಂದರೆ ಇಲ್ಲ. ಅವರ ಫಿಸಿಕಲ್ ಫಿಟ್ನೆಸ್, ಫಿಸಿಕಲಿ ಮತ್ತು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿ ಸರ್ವತೋಮುಖ ಬೆಳವಣಿಗೆಗೆ ಕಾರಣ ಆಗುತ್ತೆ. ಅದಕ್ಕಾಗಿ ನಾನು ಹೇಳೋದೇನು ಅಂತಂದರೆ, ಸ್ನೇಹಿತರೆ, ಈ ಸಮ್ಮರ್ ಕ್ಯಾಂಪನ್ನು ಒಂದು ವೇದಿಕೆಯನ್ನಾಗಿ ನಾವು ಮಾಡಿಕೊಳ್ಬೇಕು. ನಮ್ಮ ಮಗು ಯಾವುದರಲ್ಲಿ, ಯಾವ ಸ್ಪೋರ್ಟ್ಸಲ್ಲಿ, ಆಕ್ಟಿವಿಟಿಯಲ್ಲಿ ಅವ್ರನ್ನ ಹಾಕಿದರೆ ಅವರು ಮೇಲೆ ಬರ್ತಾರೆ ಅನ್ನೋದನ್ನು ನಾವು ಪತ್ತೆ ಹಚ್ಚೋದಕ್ಕೋಸ್ಕರ ನಾವು ಈ ಸಮ್ಮರ್ ಕ್ಯಾಂಪ್ಗಳಲ್ಲಿ, ವೆಕೇಷನಲ್ಲಿರುವಂಥ ಸಮ್ಮರ್ ಕ್ಯಾಂಪ್ಗಳಲ್ಲಿ ನಾವು ಹಾಕಬೇಕು. ಅಂಥ ಕ್ಯಾಂಪ್ಗಳಲ್ಲಿ ಹಾಕಿದಾಗ ನಮಗೆ ಗೊತ್ತಾಗುತ್ತೆ ಅವರು ಇದರಲ್ಲಿ ಸಾಧನೆ ಮಾಡಬಲ್ಲರು ಅಂತ. ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ನಮ್ಮ ಪ್ರಸಾದ್ ಮಠ್ ಅಕಾಡೆಮಿ ವತಿಯಿಂದ ಪಾಲಕರಿಗೆ ಒಂದು ಕಿವಿ ಮಾತು ಎಂಬ ಶೀರ್ಷಿಕೆ ಅಡಿಯಲ್ಲಿ, ಎಸ್ಪೆಷಲಿ ಪೇರೆಂಟ್ಸ್, ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಅವರ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನುವ 10 ವಿಷಯಗಳ ಬಗ್ಗೆ ಕೆಲವು ಸಾಧಕರ ಇನ್ಸ್ಪೈರ್ ವಿಡಿಯೋಗಳನ್ನು, ಮಾತುಗಳನ್ನು ನಿಮಗೆ ಕಳಿಸುವ ಪ್ರಯತ್ನ ಮಾಡ್ತೇವೆ. ಅದಕ್ಕಾಗಿ ಸ್ನೇಹಿತರೆ, ನಮ್ಮ ಪ್ರಸಾದ್ ಅಕಾಡೆಮಿಯ JP ನಗರ್ ಬೆಂಗಳೂರು ಎಲ್ಲ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಗೂಗಲ್ ಮತ್ತು ಯೂಟ್ಯೂಬ್ ಅಕೌಂಟನ್ನು ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವಿಡಿಯೋಗಳು, ವಿಷಯಗಳು ನಿಮ್ಮನ್ನು ತಲುಪ್ತವೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.